ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗೋದಿಲ್ವಾ? ಹೋಗಿ ಕೇಳು ಅದೇನು ಅಂತ. ಅಮ್ಮ, ಏನಮ್ಮ ಇದು? ಅರ್ಜುನ್ ಹೀಗೆ ಹೇಳ್ತಾ ಇದ್ದಾನೆ. ಅಲ್ಲ ವಿಷ್ಣು, ತಲೆ ಬೂಡ ಇಲ್ಲಿದ್ದ ಕನಸಿನ ಬಗ್ಗೆ ಯೋಚನೆ ಮಾಡಿ ನೀನು ಯಾಕೆ ತಲೆ ಕೆಡ್ಸ್ಕೊತಾ ಇದೆಯಾ? ನೋಡು, ನಮ್ಮ ಅರ್ಜುನ್ ಯಾವಾಗಲೂ ಹಗಲು ರಾತ್ರಿ ಅದು ಯಾವುದೋ ಕೊಲೆ ಗಿಲೇನೋ ಸಿನಿಮಾಗಳನ್ನ ನೋಡ್ತಿರ್ತಾನೆ. ಆವತ್ತು ರಾತ್ರಿನೂ ಅದೇ ರೀತಿ ಸಿನಿಮಾ ನೋಡಿದ್ದಾನೆ, ಅದೇ ರೀತಿ ಕನಸು ಬಿದ್ದಿದೆ. ಆ ಮಗು ಅದನ್ನು ಬಂದು ನಿನ್ನ ಹತ್ರ ಹೇಳಿದೆ. ಅದಕ್ಕೆ ನೀನು ತಲೆ ಕೆಡ್ಸ್ಕೊತಾ ಇದೆಯಾ? ನೋಡು, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಇಲ್ಲಮ್ಮ, ಇದು ನೀನು ಹೇಳೋ ಹಾಗೆ, ನೀನು ತಿಳ್ಕೊಂಡಿರೋ ಹಾಗೆ ಹಗುರವಾದ ವಿಷಯ ಅಲ್ಲ. ಇದಕ್ಕಿರೋದು ಒಂದೇ ದಾರಿ. ಏನು? ಬಾಬನ ಹತ್ರ ಹೋಗಿ ಅವನಿಗೆ ಬೀಳ್ತಿರೋ ಕನಸುಗಳ ವಿಷಯ ಹೇಳಿ ಇದಕ್ಕೆ ಪರಿಹಾರ ಏನು ಅಂತ ತಿಳ್ಕೊಳ್ಳೋದು. ಕಾಡಲ್ಲಿ ಆಡನ್ನ ನೋಡಿ ಆನೆ ಅಂತ ಆತಂಕ ಪಟ್ರಂತೆ. ಆಗಾಗಿದೆ ನಿನ್ನ ಪರಿಸ್ಥಿತಿ. ಅಮ್ಮ, ನೀನೇನೇ ಹೇಳಿದರೂ ಈ ವಿಷಯನ ನಿನ್ನಷ್ಟು ಹಗುರವಾಗಿ ಪರಿಗಣಿಸೋದಿಲ್ಲ ನಾನು. ವಿಷ್ಣು, ದಯವಿಟ್ಟು ನನ್ನ ಮಾತು ಕೇಳು. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ. ರೀ, ಏನ್ರಿ ಇದು? ಏನೇನು? ಎಲ್ಲೋ ಹೊರಗೆ ಹೊರಟಿರೋ ಹಾಗಿದೆ. ಹೌದು. ಅಲ್ಲ, ನೀವು ಮಾಡ್ತಿರೋದು ನಿಮ್ಗೆ ಸರಿ ಅಂತ ಅನ್ಸ್ತಾ ಇದೆಯಾ? ಈಗ ತಾನೇ ಚೇತರಿಸ್ಕೊತಾ ಇದ್ದೀರಾ, ಮತ್ತೆ ಎಲ್ಲಿಗೆ? ನಾನು ಏನು ಮಾಡ್ತಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ, ಯಾರನ್ನ ಎಷ್ಟೊತ್ತು ಎಲ್ಲಿ ಮೀಟ್ ಮಾಡ್ತೀನಿ, ಯಾಕೆ ಮೀಟ್ ಮಾಡ್ತೀನಿ, ಇದನ್ನೆಲ್ಲ ನಿನಗೆ ಹೇಳೋಕ್ಕಾಗತ್ತ? ನಾನು ಈಗ ನಾನೇನು ಕೇಳಬಾರ್ದು ಕೇಳಿದೆ ಅಂತ ಈ ಥರ ರೇಗಾಡ್ತಾ ಇದ್ದೀರಾ ನನ್ನ ಮೇಲೆ ನೀವು? ಈಗ ತಾನೇ ನಡಿಬಾರ್ದು ಘಟನೆ ನಡೆದಿದೆ, ಈಗಷ್ಟೇ ಚೇತರಿಸ್ಕೊಳ್ತಾ ಇದ್ದೀರಾ ನೀವು. ಇಂಥ ಸಮಯದಲ್ಲಿ ಮನೇಲಿದ್ದು ರೆಸ್ಟ್ ತಗೋಬೇಕು ನೀವು. ಅದು ಬಿಟ್ಟು ಮನೆಯಿಂದ ಹೊರಗೆ ಹೋದ್ರೆ ನಾನು ಹೇಗೆ ಸಮಾಧಾನವಾಗಿರ್ಲಿ ಹೇಳಿ? ನಾನು ಏನು ಹೇಳೋದು ಬಿಡೋದು, ಒಟ್ಟಲ್ಲಿ ಮನೇಲಿ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅಷ್ಟೇ. ಯಾಕ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನಿಲ್ವಾ? ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಸು ನಿನಗಿದ್ದಿದ್ರೆ ಹೀಗೆ ಬಂದು ಅಡ್ಡ ನಿಂತ್ಕೊಳ್ತಿರ್ಲಿಲ್ಲ. ನಿಮ್ಮ ಬಗ್ಗೆ ನಾನು ಕಾಳಜಿ ಮಾಡಿದೆ, ಇನ್ಯಾರು ಮಾಡೋಕ್ಕಾಗುತ್ತೆ ಹೇಳಿ? ನಿಮ್ಗೇನೇ ಆದರೂ ನನಗಾದ ಹಾಗೆ ತಾನೆ. ಯಾಕೆ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ನೀವು? ನೋಡು, ನಿನ್ನ ಜೊತೆ ವಾದ ಮಾಡೋವಷ್ಟು ತಾಳ್ಮೆ ಆಗಲಿ ಸಮಯ ಆಗಲಿ ಎರಡೂ ಇಲ್ಲ ನನ್ನ ಹತ್ರ. ನಾ ಹೊಡ್ತೀನಿ. ಸರಿ, ಗಂಜಿನಾದ್ರೂ ಕುಡ್ಕೊಂಡು ಹೋಗಿ. ಒಂದ್ಸಲ ಹೇಳಿದ್ದು ಅರ್ಥ ಆಗೋದಿಲ್ಲ ನಿನಗೆ. ಹಲೋ, ಏನೈತಿ ಹೇಮಾ? ಅತ್ತೆಮ್ಮ, ನಿಮ್ಮ ಮಗ ಈಗ ತಾನೇ ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ಗಂಜಿ ಮಾಡ್ಕೊಂಡ್ಬಂದ್ರೆ ನನ್ನ ಮೇಲೆ ಕೂಗಾಡಿ ಕಿರ್ಚಾಡಿ ಕೋಪ ಮಾಡಿಕೊಂಡು ಗಂಜಿನೂ ಚೆಲ್ಬಿಟ್ಟು ಹೊಟ್ಟೋದ್ರು. ಅಯ್ಯೋ ದೇವ್ರೆ, ಇವನಿಗೇನಾಗಿದೆ? ಯಾಕೆ ಈ ರೀತಿ ನಡ್ಕೋತಾ ಇದ್ದಾನೆ? ಇವನ ವರ್ತನೆನೇ ಸರಿ ಇಲ್ಲ. ಅದು ಅವ್ರಿಗೆ ಗೊತ್ತಾಗಬೇಕು.
ಒಂದೇ ಕ್ಷಣದಲ್ಲಿ ಕಾಣ್ತಾ ಇಲ್ಲ ಅಂತಂದ್ರೆ ಏನರ್ಥ? ಅರ್ಜುನ್, 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 ಹೇ ವಿಷ್ಣು, ವಿಷ್ಣು, ಅರ್ಜುನ್, ಏನಾಯ್ತು? ಯಾಕೋ ಈ ರೀತಿ ಕುಕ್ಕೋತಾ ಇದೆಯಾ? ರೀ, ವಿಷ್ಣು, ನಿಂತ್ಕೊಳ್ಳೋ. ರೀ, ರೀ, ಏನಾಯ್ತು? ಅರ್ಜುನ್, ಅರ್ಜುನ್, ಏನೋ ಮಾಡಿದೆ ನೀನು? ನಾನೇನು ಮಾಡಿದೆ ಅಪ್ಪ? ಏನು ಮಾಡಿದೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಇಲ್ಲ. ಇದಕ್ಕೂ ಮುಂಚೆ ಎಲ್ಲಿದ್ದೆ ನೀನು? ನಾನು ಎಲ್ಲಿದ್ದೆ ಅಪ್ಪ? ನಾನು ಇಲ್ಲೇ ಇದ್ದೆ. ರೂಮ್ ಬಿಟ್ಟು ಹೊರಗೆ ಬಂದಿಲ್ಲ. ಏನಾಯ್ತಪ್ಪ? ಏನೂ ಇಲ್ಲ, ಏನೂ ಇಲ್ಲ. ಯಾಕೆ ವಿಷ್ಣು ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾನೆ? ಈ ಹಿಂದೆ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅರ್ಜುನ್ ಅವರೇ ಅಂತ ವಿಷ್ಣು ಗೊತ್ತಾಗೋಯ್ತಾ? ವಿಷ್ಣು, ಯಾಕೋ ಅರ್ಜುನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಾ? ರೀ, ನಿಮ್ಮನ್ನೇ ಕೇಳ್ತಾ ಇರೋದು. ಅರ್ಜುನ್ ಏನ್ ಮಾಡ್ದ? ಏನೂ ಇಲ್ಲ ಹೇಮ. ಅರ್ಜುನ್ ಅವರಿಂದ ಮತ್ತೆ ವಿಷ್ಣುನ ಹತ್ಯೆ ಮಾಡೋ ಪ್ರಯತ್ನ ನಡೆದಿದೆ. ಅದನ್ನ ವಿಷ್ಣು ನೋಡಿತಾನೆ ಅಂತ ಅನ್ಸುತ್ತೆ. ಅದಕ್ಕೆ ವಿಷ್ಣು ಅರ್ಜುನ್ ಅವ್ರನ್ನ ಹಾಗೆಲ್ಲ ಪ್ರಶ್ನೆ ಮಾಡ್ತಿದ್ದಾನೆ. ಆದ್ರೆ ಅವ್ರನ್ನ ಹತ್ಯೆ ಮಾಡುವಂತ ಕೋಪ, ದ್ವೇಷ ಅರ್ಜುನ್ ಅವರಲ್ಲಿ ಯಾಕೆ ಹುಟ್ಟಿದೆ? ಈ ಪ್ರಶ್ನೆಗೆ ನನಗೆ ಉತ್ತರನೇ ಸಿಗ್ತಾ ಇಲ್ಲ. ನನಗೆ ಉತ್ತರ ಸಿಗದೇ ಇರೋ ಯಕ್ಷ ಪ್ರಶ್ನೆಯಾಗಿದೆ.
ಈ ಎರಡೂ ಘಟನೆಗಳ ಹಿಂದೆ ಖಂಡಿತವಾಗಿಯೂ ಅರ್ಜುನ್ ಕೈವಾಡ ಇದೆ. ಅದು ಅಲ್ಲದೆ ನಿಮ್ಮನ್ನ ಕೊಲ್ಲೋ ಥರ ಕನಸು ಪದೇ ಪದೇ ಬೀಳ್ತಾ ಇದೆ ಅಂತೇಳಿ ನನ್ನ ಹತ್ರ ಅವನೇ ಹೇಳಿದ್ದಾನೆ. ಅಂದರೆ 100ಕ್ಕೆ 100 ಪಾಲು ಇದು ಅವನದೇ ಕೆಲಸ. ಅಲ್ಲ, ತನ್ನನ್ನು ಕೊಲ್ಲುವಂಥ ಕೋಪ ಅವನಿಗೇನಿದೆ? ಅಂತ ತಪ್ಪು ನಾನು ಏನು ಮಾಡಿದ್ದೀನಿ? ನನ್ನನ್ನು ಕೊಲ್ಲೋದಕ್ಕೆ ಅವನೇ ಪ್ರಯತ್ನ ಪಟ್ಟಿರೋದು ಅಂತೇಳಿ ಅರ್ಜುನ್ಗೆ ಗೊತ್ತಿಲ್ಲ. ಅವನು ಉದ್ದೇಶಪೂರ್ವಕವಾಗಿ ನನ್ನನ್ನು ಕೊಲ್ಲೋದೇ ಆಗಿದ್ದಿದ್ರೆ ತನ್ನ ಕನಸಿನ ವಿಚಾರ ನನ್ನ ಹತ್ರ ಹೇಳ್ತಿರ್ಲಿಲ್ಲ. ವಿಷ್ಣು, ನಿನ್ನೊಂದು ಮಾತು ಕೇಳ್ತೀನಿ, ಮುಚ್ಚು ಮರೆ ಇಲ್ಲದೆ ಉತ್ತರ ಹೇಳಬೇಕು. ಅಮ್ಮ, ನಾನು ತೆರೆದ ಪುಸ್ತಕ ಇದ್ದ ಹಾಗೇನೋ ನಿನಗೂ ಗೊತ್ತು. ಅದೇನು ಕೇಳಮ್ಮ. ಹೌದು, ಅರ್ಜುನ ನೀನು ಯಾಕೆ ಆ ರೀತಿ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದೆ? ಯಾಕೆ ಅಂದರೆ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು ಮತ್ತೆ ಪಡ್ತಾ ಇರೋದು ಬೇರೆ ಯಾರೋ ಅಲ್ಲ, ನಿನ್ನ ಮೊಮ್ಮಗ ಅರ್ಜುನ್. ನಿನ್ನ ಮೊಮ್ಮಗ ಅರ್ಜುನ್. ಏನು ಹೇಳ್ತಾ ಇದೆಯೋ ನೀನು? ಸತ್ಯ. ನಾನು ನೀನು ನಂಬಕ್ಕಾಗ್ತಿರೋಂಥ ಕಟು ಸತ್ಯ. ಇಲ್ಲ, ಈ ಮಾತನ್ನ ನಾನು ನಂಬೋದಿಲ್ಲ. ಅಮ್ಮ, ನೀನು ನಂಬಿದ್ರು ನಂಬದೇ ಇದ್ರೂ ಇದೇ ಸತ್ಯ. ನೀನು ಆಶ್ರಮಕ್ಕೆ ಹೋದಾಗ ನನ್ನ ಮೇಲೆ 2 ಸಲ ಕೊಲೆ ಪ್ರಯತ್ನ ನಡೀತು. ಮೊದಲನೇ ಸಲ ನನ್ನ ತಲೆ ಮೇಲೆ ಫ್ಲವರ್ ವಾಸ್ ಬಿತ್ತು. 2ನೇ ಸಲ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನನ್ನ ಕೊಲೆ ಯತ್ನ ನಡೀತು. ಈಗ ಫ್ಲವರ್ ಪಾಟ್. ಇದು ಅವನ ಕೈವಾಡ ಅಲ್ಲ, ಇದು ಯಾರ ಕೈವಾಡ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರ ಕೈವಾಡ? ಇನ್ಯಾರು? ನಾಗೇನಿದು? ಅಮ್ಮ, ನಿನಗಿನ್ನು ಯಾವ ರೀತಿ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಪಾಟ್ ಬಿದ್ದಾಗ ಅರ್ಜುನ್ ಮೇಲಿದ್ದನ್ನ ಕಣ್ಣಾರೆ ನೋಡಿದ್ದೀನಿ. ನೋಡು ವಿಷ್ಣು, ಅವಳು ಇಚ್ಛಾಧಾರಿ ನಾಗಿಣಿ. ಅವಳು ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು. ಒಂದು ಸಲ ಅವಳು ನಿನ್ನ ರೂಪದಲ್ಲೇ ಬಂದಿಲ್ಲ, ಅಷ್ಟೇ. ಯಾಕೆ ಅರ್ಜುನ್ ರೂಪದಲ್ಲಿ ಬಂದು ನಿನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ಲು. ಇದೆಲ್ಲ ನಿನಗೆ ಮರ್ತೋಯ್ತಾ? ಹಿಂದೆ ಹಾಗೆಲ್ಲ ಆಗಿದ್ದನ್ನ ನಾನು ಒಪ್ಕೊಳ್ತೀನಿ. ನನ್ನ ಮೇಲೆ ಪ್ರಹಾರ ಮಾಡಿ ನನ್ನ ಪ್ರಾಣ ತೆಗೆಯೋದಕ್ಕೆ ನಾಗಿಣಿನ ನೋಡಿದ್ಲು. ಆದರೆ ಈಗ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಿರೋದು ಅರ್ಜುನ್ ಅನ್ನೋದು 100ಕ್ಕೆ 100 ಸತ್ಯ. ಇದನ್ನು ನಿಖರವಾಗಿ ತಿಳ್ಕೋಬೇಕು ಅಂತಂದ್ರೆ ಇರೋದು ಒಂದೇ ಒಂದು ದಾರಿ, ಬಾಬಾ ಹತ್ರ ಹೋಗೋದು. ವಿಷ್ಣು ಏನಾರು ಅಲ್ಗೋದ್ರೆ ಅರ್ಜುನ್ ನಾಗಯೋಧ ಅನ್ನೋದು ಗೊತ್ತಾಗೋಗುತ್ತೆ. ಗೊತ್ತಾದ್ರೆ ಮುಂದೆ ತುಂಬ ತೊಂದರೆ ಆಗುತ್ತೆ. ಏನು ಮಾಡಲಿ? ನಾನೇನು ಮಾಡಲಿ? ನೋಡು, ನೀನು ಯಾವ ಬಾಬಾ ಹತ್ರ ಹೋಗೋದು ನನಗಿಷ್ಟ ಇಲ್ಲ. ನಿನಗಿಷ್ಟ ಇಲ್ಲ ಅಂದ ಮಾತ್ರಕ್ಕೆ ನಾನು ಇದನ್ನು ತಿಳ್ಕೊಳ್ಳದೆ ಸುಮ್ಮನೆ ಇರೋದಿಲ್ಲ. ನನಗೆ ನನ್ನ ಜೀವನೇ ಮುಖ್ಯ. ವಿಷ್ಣು, ನನ್ನ ಮಾತು ಕೇಳು. ಹೋಗ್ಬೇಡ ಕಣೋ, ನಿಂತ್ಕೊಳ್ಳೋ. ವಿಷ್ಣು, ನಿಂತ್ಕೊಳ್ಳೋ. ವಿಷ್ಣು, ನನ್ನ ಮಾತು ಕೇಳು. ಹೋಗ್ಬೇಡ ಕಣೋ. ಇಲ್ಲ, ಏನಾಗ್ತಿದೆ ಏನಾಗಿದೆ ಅಂತ ನನಗೆ ಗೊತ್ತಾಗಲೇಬೇಕು.
ಇಷ್ಟ ಅವಸರವಾಗಿ ಈ ವಿಷ್ಣು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಅತ್ತೆಮ್ಮ ಅತ್ತೆಮ್ಮ ಅತ್ತೆಮ್ಮ, ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಹೀಗೆ ನಿಂತಿದ್ದೀರಾ? ಏನಂದ್ರು ನಿಮ್ಮ ಮಗ? ವಿಷ್ಣುನ ಕೊಲ್ಲೋದಿಕ್ಕೆ ಅರ್ಜುನ್ ನಿಂತಿದ್ದಾನಂತೆ. ವಿಷ್ಣುನ ಕೊಲ್ಲೋದಿಕ್ಕೆ ಅರ್ಜುನ್ ನಿಂತಿದ್ದಾನಂತೆ.